ಬಾಲರಾಮನ ಶಿಲೆ ಸಿಕ್ಕಂತಹ ಸ್ಥಳ ವಿವಾದದ ಕೇಂದ್ರ ಬಿಂದು ಆಗಿರೋದು ಮೈಸೂರಿನಲ್ಲಿ ನಿಮಗೆಲ್ಲ ಗೊತ್ತೇ ಇದೆ. ಶಿಲೆ ಸಿಕ್ಕ ಜಾಗದಲ್ಲಿ ದಕ್ಷಿಣ ಅಯೋಧ್ಯೆಯ ಬದಲಿಗೆ ದಕ್ಷಿಣದ ಬುದ್ಧ ಸ್ಮಾರಕ ಮಾಡೋದಕ್ಕೆ ಪ್ರಗತಿಪರರು ಮುಂದಾಗಿದ್ದಾರಂತೆ. ಒಂದು ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಬಾಲರಾಮನ ಶಿಲೆ ಸಿಕ್ಕ ಸ್ಥಳದ ವಿವಾದ, ಇವತ್ತು ಬುದ್ಧ ಸ್ಮಾರಕ ನಿರ್ಮಾಣಕ್ಕೆ ಶಂಕುಸ್ಥಾಪನೆ. ಮೈಸೂರಿನಲ್ಲಿ ಮತ್ತೆ ಮುನ್ನೆಲೆಗೆ ಬಂದ ವಿವಾದ. ಮೈಸೂರು ತಾಲೂಕಿನ ಹಾರೋಹಳ್ಳಿಯ ರಾಮದಾಸ್ ಎಂಬುವರ ಜಮೀನಿನಲ್ಲಿ ಸಿಕ್ಕ ಕಪ್ಪು ಶಿಲೆಯಲ್ಲಿಯೇ ಅಯೋಧ್ಯೆಯ ಬಾಲರಾಮ ಸೃಷ್ಟಿಯಾಗಿದ್ದಾನೆ. ಶಿಲೆ ಸಿಕ್ಕ ಜಾಗದಲ್ಲಿಯೇ ರಾಮನ ದೇವಸ್ಥಾನವನ್ನು ಕಟ್ಟಲು ಜಮೀನಿನ ಮಾಲೀಕ ಹಾಗೂ ಸ್ಥಳೀಯರು ಮುಂದಾಗಿದ್ರು. ಇದಕ್ಕೆ ಪ್ರಗತಿಪರ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿ ದಲಿತ ಸಮುದಾಯದ ರಾಮದಾಸ್ ಅವರ ಜಮೀನಿನಲ್ಲಿ ಅಯೋಧ್ಯೆಯ ರಾಮನ ದೇವಸ್ಥಾನ ನಿರ್ಮಾಣ ಬೇಡ, ಅಲ್ಲಿ ಬುದ್ಧ ಸ್ಮಾರಕವನ್ನು ಕಟ್ತೇವೆ ಅಂತ ಹೋರಾಟ ಆರಂಭಿಸಿದ್ದಾರೆ. ಬುದ್ಧ ಪೂರ್ಣಿಮಾ ಅಂಗವಾಗಿ ಇವತ್ತು ಬಾಲರಾಮನ ಶಿಲೆ ಸಿಕ್ಕ ಜಾಗದಲ್ಲಿ ಬೋಧಿ ವೃಕ್ಷವನ್ನು ನೆಟ್ಟು ಬುದ್ಧಗಯಾ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಲು ಪ್ರಗತಿಪರ ಸಂಘಟನೆಗಳು ನಿರ್ಧರಿಸಿವೆ. ರಾಜ್ಯದ ವಿವಿಧ ಭಾಗಗಳಿಂದ ಪ್ರಗತಿಪರ ಚಿಂತಕರು ಭಾಗಿಯಾಗಲಿದ್ದಾರೆ. ಇತ್ತೀಚೆಗೆ ಇದೇ ಸ್ಥಳದಲ್ಲಿ ರಾಮಮಂದಿರ ನಿರ್ಮಾಣ ಮಾಡಲು ಹೋಗಿದ್ದವರಿಗೆ ಪ್ರಗತಿಪರ ಸಂಘಟನೆಗಳು ಅಡ್ಡಿ ಮಾಡಿ ಗಲಾಟೆ ಮಾಡಿ ವಾಪಸ್ ಕಳುಹಿಸಿದ್ರು. ಬುದ್ಧ ಪೂರ್ಣಿಮಾ ಅಂಗವಾಗಿ ಬೋಧಿ ವೃಕ್ಷವನ್ನು ನೆಟ್ಟು ಬುದ್ಧಗಯಾ ನಿರ್ಮಾಣ ಮಾಡಲಿಕ್ಕೆ ಶಂಕುಸ್ಥಾಪನೆ ಮಾಡಲು ಮುಂದಾಗ್ತಿದ್ದಾರೆ. ಜಮೀನಿನ ಮಾಲೀಕರ ಒಪ್ಪಿಗೆಯನ್ನ ತಾವು ಪಡೆದಿದ್ದೇವೆ ಅಂಥೇಳಿ ಬುದ್ಧಗಯಾ ಸ್ಮಾರಕ ನಿರ್ಮಾಣ ಸಮಿತಿ ತಿಳಿಸಿದೆ. ಒಟ್ಟಾರೆ ಅಯೋಧ್ಯೆಯ ರಾಮನಿಗೆ ವಿವಾದ ಕಟ್ಟಿಟ್ಟ ಬುತ್ತಿ ಎನ್ನುವಂತೆ ಬಾಲರಾಮನನ್ನ ಕೆತ್ತಿದ ಶಿಲೆ ಸಿಕ್ಕ ಜಾಗಕ್ಕೆ ಈಗ ವಿವಾದದ ಸೋಂಕು ತಗಲಿದೆ. ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.